ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಯ್ಸಳರ ಶಿಲ್ಪ ಭಾಗ 25ಕ್ಕೆ ಸ್ವಾಗತ. ಇದು ಬೇಲೂರಿನ ಚನ್ನಕೇಶವ ದೇವಾಲಯದ ಗೋಡೆಯ ಮೇಲೆ ಶತಮಾನಗಳಿಂದ ಮೌನವಾಗಿ ನಿಂತಿರುವ ಮದನಿಕಾ ಶಿಲ್ಪ. ಈ ಮದನಿಕೆ ಲಾಲಿತ್ಯ ಮತ್ತು ಚಲನೆಯನ್ನು ಒಟ್ಟಿಗೆ ಹಿಡಿದಿಟ್ಟಿರುವಂತೆ ಕಾಣುತ್ತದೆ. ಅವಳು ಸ್ವಲ್ಪ ಬಾಗಿದ ದೇಹ ಭಂಗಿಯಲ್ಲಿ ನಿಂತಿದ್ದು ನೃತ್ಯವನ್ನು ಇನ್ನೂ ಮುಂದುವರಿಸುತ್ತಿರುವಂತಿದೆ. ಅವಳ ಮುಖದ ನಗು ಶತಮಾನಗಳ ಶಾಂತಿಯನ್ನು ಹೊತ್ತಂತೆ ಶಾಂತವು ಮೃದುವಾಗಿದ್ದು ಮನಸ್ಸಿನಲ್ಲಿ ಯಾವುದೋ ರಾಗ ಮೂಡಿದಂತಿದೆ. ತಲೆಯ ಮೇಲೆ ಇರುವ ಅಲಂಕೃತ ಕಿರೀಟ, ಅದರಲ್ಲಿರುವ ಬುರುಡೆಗಳು, ಆಕೆಯ ಹಿಂದೆ ಇರುವ ದಂಡ ಮತ್ತು ಸಾಮಾನ್ಯ ಮನುಷ್ಯ ಆಕೃತಿ ಈಕೆ ದೇವತಾ ವಿಗ್ರಹ ಇರಬಹುದು ಅನ್ನಿಸುತ್ತದೆ. ಕಿವಿಯ ಓಲೆಗಳ ಝೇಂಕಾರ, ಎದೆಯ ಮೇಲಿರುವ ಹಾರಗಳು, ಕಟಿಬಂಧದ ಅಲಂಕಾರಗಳು, ಪಾದದ ಬೆರಳುಗಳ ಕ್ರಿಯಾಶೀಲ ಚಲನೆ ಇವೆಲ್ಲವೂ ಶಿಲ್ಪಿಯ ಸೂಕ್ಷ್ಮ ಕೆಲಸವನ್ನು ತೋರಿಸುತ್ತದೆ. ಹೊಟ್ಟೆಯ ಬಳಿ ಇರುವ ಅಲಂಕೃತ ಕಟಿಬಂಧ ಹಾಗೂ ತೂಗುತ್ತಿರುವ ಆಭರಣಗಳು ಮದನಿಕೆಗೆ ನೃತ್ಯದ ಚಲನೆಯನ್ನು ನೀಡುತ್ತದೆ. ಈಕೆಯನ್ನು ಸುತ್ತುವರಿದಿರುವ ತೋರಣ ಮತ್ತು ಬಳ್ಳಿಯ ಅಲಂಕಾರ ಶಿಲ್ಪಕ್ಕೆ ಜೀವ ತುಂಬುತ್ತದೆ. ಈ ರೀತಿಯ ಮದನಿಕಾ ಶಿಲ್ಪಗಳು ಕೇವಲ ಅಲಂಕಾರಕ್ಕಲ್ಲ, ಅವು ಸೌಂದರ್ಯ, ನೃತ್ಯ, ಸಂಗೀತ ಮತ್ತು ಜೀವನದ ಆನಂದವನ್ನು ಪ್ರತಿಬಿಂಬಿಸುತ್ತವೆ. ಹೊಯ್ಸಳ ಶಿಲ್ಪಿಗಳು ಕಲ್ಲಿನಲ್ಲೇ ಚಲನೆಯನ್ನು ಬಂಧಿಸಿದಂತೆ ಈ ಶಿಲ್ಪಗಳನ್ನು ರೂಪಿಸಿದ್ದಾರೆ. ನೂರಾರು ವರ್ಷಗಳ ಬಳಿಕವೂ ಈ ಮದನಿಕೆ ಹೇಳುತ್ತಿರುವುದು ಒಂದೇ: ಕಲೆ ಎಂದರೆ ಕಾಲವನ್ನೂ ಮೀರಿದ ಜೀವಂತ ನೃತ್ಯ ಎಂದು. ಮತ್ತೆ ಸಂಧಿಸೋಣವೇ? ನಿಮ್ಮ ಆಸಕ್ತಿಗೆ ಧನ್ಯವಾದಗಳು.